ನೋಡೋದಕ್ಕೆ ಬ್ಯೂಟಿ ಎಷ್ಟೋ ಅದೇ ಥರ ಒಂದು ಬೀಸ್ಟ್ ಪರ್ಫಾರ್ಮೆನ್ಸಲ್ಲಿ, ಯಾಕೆಂದರೆ 0 to 100 in just 3.2 ಸೆಕೆಂಡ್ಸು ಆರೋ ಮಾರ್ಕ್ ಕೈಂಡ್ ಆಫ್ ಒಂದು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅದು ಕೂಡ ಸಕ್ಕತ್ತಾಗಿ ಕಾಣುತ್ತೆ. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕನ್ವರ್ಟ್ ಆಗುತ್ತೆ, ಸೆಕೆಂಡ್ಸಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಇನ್ನೊಂದೇನಪ್ಪ ಯೂನಿಕ್ ಫೀಚರ್ ಇದರಲ್ಲಿ ಅಂತ ಹೇಳಿದ್ರೆ, ಸೆಗ್ಮೆಂಟಲ್ಲೇ ಫಸ್ಟ್ ಟೈಮು ಡಿಜಿಟಲ್ ARVM ಕೊಟ್ಟಿದ್ದಾರೆ, ಅಂದರೆ ಕ್ಯಾಮ್ರಾದಲ್ಲೇ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸೂಪರ್ ಸ್ಪೋರ್ಟ್ ಅಂತ. ಇದು ಲಾಂಚ್ ಕಂಟ್ರೋಲು 0 to 100 ಅಷ್ಟು ಫಾಸ್ಟಾಗಿ ಹೋಗೋದ್ರಿಂದ ಸ್ವಲ್ಪ ಸ್ಟೇಬಲ್ ಆಗಿರಲಿ. ಸ್ಟಾರ್ಟಿಂಗಲ್ಲಿ ಅಷ್ಟು ಟಾರ್ಕ್ ಇದೆ, 725 Nm ಟಾರ್ಕ್ ಇರೋದ್ರಿಂದ ಲಾಂಚ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಎಲ್ಲದರಲ್ಲೂ ಅಂದರೆ ಪ್ರೀಮಿಯಂ ಕಾರ್ಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನು ಎಕ್ಸ್ಟ್ರಾ ಅಂತ ಹೇಳಿದ್ರೆ, ಮೊಬೈಲ್ ಯೂಸೇಜ್ನೂ ಕೂಡ ಅಲರ್ಟ್ ಮಾಡತ್ತಾರೆ, ಅಂದರೆ ವಾರ್ನಿಂಗ್ ಕೊಡುತ್ತೆ. ಅದ್ರ ಜೊತೆಗೆ ಸ್ಮೋಕಿಂಗ್ ಏನಾದರೂ ಮಾಡಿದ್ರು ಕೂಡ ಅದಕ್ಕೂ ಕೂಡ ವಾರ್ನಿಂಗ್ ಕೊಡುವಂಥದ್ದು. ಸೇಫ್ಟಿಗೆ ಸಖತ್ತು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ MG ಅವರು. ಸೆಲ್ಫ್ ಸೀಲಿಂಗ್ ಟೈರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಅಂದರೆ ಆಟೋಮೆಟಿಕಲಿ ಪಂಚರ್ ಆದಾಗ ಅದಾಗದೇ ಸೀಲ್ ಆಗುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತಷ್ಟೇ ಬೆಂಗಳೂರಲ್ಲಿ MG ಅವ್ರದ್ದು MG ಸೆಲೆಕ್ಟ್ ಅಂತ ಲಾಂಚ್ ಆಗಿದೆ. ಇವತ್ತಷ್ಟೇ ಅನ್ವೀಲ್ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಇದುವರೆಗೂ ನೀವು ಕಾರ್ಗಳು ಅನ್ವೀಲ್ ಆಗೋದು ನೋಡಿರ್ತೀರ, ಇವತ್ತು ಶೋರೂಮ್ನೇ ಅನ್ವೀಲ್ ಮಾಡಿದ್ರು. ಏನಿದು MG ಸೆಲೆಕ್ಟ್ ಅಂತ ಹೇಳಿದ್ರೆ, MG ಅವ್ರದ್ದು ಫ್ಲ್ಯಾಗ್ಶಿಪ್ ಕಾರ್ಗಳೇನಿದೆ, ಎಲೆಕ್ಟ್ರಿಕ್ ಕಾರ್ಗಳು, ಅದಕ್ಕೆ ಅಂತಲೇ ಒಂದು ಶೋರೂಮ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾರ್ಗಳು MG ಅವರ M9 ಆಗಿರ್ಬೋದು ಮತ್ತು ಸೈಬರ್ ಸ್ಟಾರ್ ಆಗಿರ್ಬೋದು ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಈ ಶೋರೂಮ್ ಅಂತೂ ನಿಜವಾಗ್ಲೂ ಒಂದು ಪೀಸ್ ಆಫ್ ಆರ್ಟ್ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ ಒಳಗಡೆ. ಬನ್ನಿ ಯಾವ ಥರ ಇದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯನ್ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟಲ್ಲಿ MG ಅವರ ಕಾರ್ಗಳು ಲೀಡಿಂಗ್ ಇದೆ. ನೀವೇನಾದರೂ ಒಂದು ಸ್ಪೋರ್ಟ್ಸ್ ಕಾರ್ ಕೈಂಡ್ ಆಫ್ ಎಲೆಕ್ಟ್ರಿಕ್ ಕಾರ್ ನೋಡ್ತಾ ಇದ್ದರೆ, ಖಂಡಿತವಾಗ್ಲೂ ಒಂದು ಫನ್ ಟು ಡ್ರೈವ್ ಕಾರ್ ಬೇಕು ಅಂತ ಹೇಳಿದ್ರೆ MG ಅವರು ಸೈಬರ್ ಸ್ಟಾರ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಸೈಬರ್ ಸ್ಟಾರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇದು ನೋಡೋದಕ್ಕೆ ಬ್ಯೂಟಿ ಎಷ್ಟೋ ಅದೇ ಥರ ಒಂದು ಬೀಸ್ಟ್ ಪರ್ಫಾರ್ಮೆನ್ಸಲ್ಲಿ, ಯಾಕೆಂದರೆ 0 to 100 in just 3.2 ಸೆಕೆಂಡ್ಸು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇ. ಒಂದು ಲೈಟ್ನಿಂಗ್ ಸ್ಪೀಡಲ್ಲಿ ಹೋಗುವಂಥದ್ದು. ಆ್ಯಂಡ್ ಲುಕ್ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಮೇನ್ ಹೈಲೈಟ್ ಆಫ್ ದ ಕಾರ್ ಏನಪ್ಪ ಅಂತ ಹೇಳಿದ್ರೆ, ಇದು ಒಂದು ಸ್ಪೋರ್ಟ್ಸ್ ಕಾರ್ ಡಿಸೈನ್ ಜೊತೆಗೆ ಈ ಒಂದು ಸಿಸರ್ ಡೋರ್ಸ್, ಅಂದರೆ ಬಟರ್ಫ್ಲೈ ಡೋರ್ಸ್ ಅಂತ ಏನು ಕರಿತೀವಿ ನಾವು, ಸೊ ಅದನ್ನು ಕೂಡ ಕೊಟ್ಟಿರೋವಂಥದ್ದು. ಜೊತೆಗೆ ಇಂಟೀರಿಯರು ಕೂಡ ಅಷ್ಟೇ ಪ್ರೀಮಿಯಮ್ ಆಗಿದೆ. ಒಂದು ಕಂಪ್ಲೀಟ್ ವಾಕ್ ಅರೌಂಡ್ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಜೊತೆಗೆ ಇದು ಕನ್ವರ್ಟಬಲ್ ಕೂಡ ಹೌದು, ಸಾಫ್ಟ್ ಟಾಪ್ ಬರುತ್ತೆ, ಕನ್ವರ್ಟ್ ಆಗುತ್ತೆ. ಕಂಪ್ಲೀಟ್ ಒಂದು ವಾಕ್ ಅರೌಂಡ್ ನೋಡ್ಕೊಂಬರೋಣ ಬನ್ನಿ. ಇವಾಗ ನೋಡ್ತಿರ್ಬೋದು, ಫ್ರಂಟಲ್ಲಿ ಒಂದು ಲಾಂಗ್ ಬಾನೆಟ್ ಬರುತ್ತೆ ವಿತ್ ಸ್ಪೋರ್ಟಿ ಕ್ರೀಸ್ ಲೈನ್ಸು. ಆ್ಯಂಡ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸೆಟಪ್ ನೋಡಿ ಯಾವ ಥರ ಒಂದು ಬ್ಯೂಟಿಫುಲ್ ಆಗಿದೆ. ಅದರಲ್ಲೂ ಕೂಡ ಒಂದು ಆರ್ಟ್ಗಳು ಕೊಟ್ಬಿಟ್ಟಿದ್ದಾರೆ, ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಆ್ಯಂಡ್ ಜೊತೆಗೆ DRLs ನೋಡಿ ಸರೌಂಡ್ ಆಗಿದೆ. DRLs ಅಂದರೆ 3 ಡಿಫ್ರೆಂಟ್ ಸ್ಮಾಲ್ ಲೈಟಿಂಗ್ ಕೊಟ್ಟಿರೋವಂಥದ್ದು. ಕೆಳಗಡೆ ನೋಡ್ತೀರಾ ಅಂತ ಹೇಳಿದ್ರೆ, ಲೋವರ್ ಬಂಪರಲ್ಲಿ ನಿಮಗೆ ಗ್ರಿಲ್ ಬರುತ್ತೆ. ಸೊ ಈ ಒಂದು ಕಾರಲ್ಲಿ ಅಡ್ಯಾಶ್ ಕೂಡ ಬರೋವಂಥದ್ದು. ಫ್ರಂಟಲ್ಲೂ ಕೂಡ ಕ್ಯಾಮ್ರಾ ಬರುತ್ತೆ. MG ಲೋಗೋ ನೋಡ್ಬೋದು ನೀವು. ಐ ಥಿಂಕ್ ಇದು ಫ್ರಂಟ್, ಅಂದರೆ ಫ್ರಂಟಲ್ಲಿ ಸ್ಪೇಸ್ ಕೂಡ ಬರುತ್ತೆ ಫ್ರಂಕು. ಆ್ಯಂಡ್ ಜೊತೆಗೆ ಸ್ಪ್ಲಿಟರ್ಸ್ ಕೂಡ ನೋಡ್ಬೋದು ನೀವು. ಕಂಪ್ಲೀಟ್ ಸ್ಪೋರ್ಟಿಯಾಗಿ ಕಾಣುತ್ತೆ. ಆ್ಯಂಡ್ ಏರ್ ಇಂಟೇಕ್ಸ್ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಸೊ ಇದು ಫಂಕ್ಷನಲ್ ಏರ್ ಇಂಟೇಕ್ಸು. ಆಬ್ವಿಯಸ್ಲಿ ಒಂದು ಸ್ಪೋರ್ಟ್ಸ್ ಕಾರ್ ಆಗಿರೋದ್ರಿಂದ 0 to 100 ಅಷ್ಟು ಫಾಸ್ಟಾಗಿ ಹೋಗೋದ್ರಿಂದ ಸೊ ಕೂಲ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ವೀಲ್ ನೋಡ್ತಿರ್ಬೋದು ನೀವು, ಬ್ಯೂಟಿಫುಲ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು 20 ಇಂಚು ಡೈಮಂಡ್ ಕಿಟ್ ಅಲಾಯ್ ವೀಲ್ಸ್ ಜೊತೆಗೆ ಬರುತ್ತೆ. ಆ್ಯಂಡ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ರೆಂಬೋ ಒಂದು ಬ್ರೇಕಿಂಗ್ ಕಿಟ್ ಕೊಟ್ಟಿರೋವಂಥದ್ದು ಇದರಲ್ಲಿ. ಆ್ಯಂಡ್ ಇದನ್ನು ನೋಡ್ತಿರ್ಬೋದು, ಇಲ್ಲೂ ಕೂಡ ಒಂದಷ್ಟು ಎಲಿಮೆಂಟ್ಸ್ ನೋಡ್ಬೋದು. ಕಲರು ಕೂಡ ಅಷ್ಟೇ ಪ್ರೀಮಿಯಮ್ ಆಗಿದೆ. ಒಂದ್ಸಲಿ ಡೋರ್ ಕ್ಲೋಸ್ ಮಾಡ್ತೀನಿ, ಸೈಡಿಂದ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಒಳಗಡೆಯಿಂದ ಕೂಡ ನೀವು ಪ್ರೆಸ್ ಮಾಡ್ಬೋದು. ಆ್ಯಂಡ್ ಸಾಫ್ಟ್ ಕ್ಲೋಸಿಂಗು, ಸ್ವಲ್ಪನೂ ಸೌಂಡ್ ಕೇಳೋದೇ ಇಲ್ಲ ನಿಮಗೆ, ಆ ಥರ ಒಂದು ಕ್ಲೋಸಿಂಗ್ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು 360 ಡಿಗ್ರಿ ಕ್ಯಾಮ್ರಾ ಕೂಡ ಇದರಲ್ಲಿ ಬರುತ್ತೆ. ಆ್ಯಂಡ್ ಈ ಒಂದು ಇಂಡಿಕೇಟರ್ಸ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸ್ ಐ ಹೋಪ್ ಇದು 110 mm ಏನೋ ಬರುತ್ತೆ ಅನಿಸುತ್ತೆ. ಆ್ಯಂಡ್ ಹಿಂದೆ ನೋಡ್ತೀರಾ ಅಂತ ಹೇಳಿದ್ರೆ, ಇಲ್ಲೂ ಕೂಡ ಸೈಡಲ್ಲೂ ಕೂಡ ಸ್ಪಿಟ್ಟರ್ಸು. ಆ್ಯಂಡ್ 100th ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಬ್ಯಾಡ್ಜಿಂಗ್ ನೋಡ್ಬೋದು. ಆ್ಯಂಡ್ ರೇರ್ ಕೂಡ ನೋಡ್ಬೋದು ನೀವು, ಚಾರ್ಜಿಂಗ್ ಹಾಕೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಪೋರ್ಟು. ರೇರಲ್ಲಿ ಬೂಟ್ ಸ್ಪೇಸ್ ಕೂಡ ಬರುತ್ತೆ, ಸ್ವಲ್ಪ ಕಡಿಮೆ ಬರುತ್ತೆ, ಬಟ್ ನೋಡ್ಬೋದು ಯಾವ ಥರ ಬರುತ್ತೆ ಬೂಟ್ ಸ್ಪೇಸ್ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಹಿಂದೆಯಿಂದ ಕೂಡ. ಆ್ಯಂಡ್ ನೋಡ್ಕೊಳ್ಳಿ, ಹಿಂದೆ ನಿಮಗೆ ಒಂದು ಆರೋ ಮಾರ್ಕ್ ಕೈಂಡ್ ಆಫ್ ಒಂದು ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅದು ಕೂಡ ಸಕ್ಕತ್ತಾಗಿ ಕಾಣುತ್ತೆ. ಇಂಡಿಕೇಟ್ರು ನೀವು ಲೆಫ್ಟ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇದು ಆರೋ ಮಾರ್ಕು. ಇನ್ನು ಜೊತೆಗೆ ಟೈಲ್ ಲ್ಯಾಂಪ್ ನೋಡ್ತಿರ್ಬೋದು. ಸೂಪರ್ ಸ್ಪೋರ್ಟಿ ಆಗಿದೆ ಆ್ಯಕ್ಚುಲಿ ಸಿಟ್ಟಿಂಗ್ ಪೋಸ್ಚರು. ನೋಡ್ತಿರ್ಬೋದು ಸ್ಪ್ಲಿಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು
ಡಿಜಿಟಲ್ ಕಾಕ್ಪಿಟ್ ಥರಕ್ಕೆ ಕೊಟ್ಟಿರುವಂಥದ್ದು. ಸ್ಟೇರಿಂಗ್ ಕೂಡ ಅಷ್ಟೇ ಸಖತ್ ಸ್ಪೋರ್ಟಿಯಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸೂಪರ್ ಸ್ಪೋರ್ಟ್ ಅಂತ. ಇದು ಲಾಂಚ್ ಕಂಟ್ರೋಲು. 0 to 100 ಅಷ್ಟು ಫಾಸ್ಟಾಗಿ ಹೋಗೋದ್ರಿಂದ ಸ್ವಲ್ಪ ಸ್ಟೇಬಲ್ ಆಗಿರಲಿ. ಸ್ಟಾರ್ಟಿಂಗಲ್ಲಿ ಅಷ್ಟು ಟಾರ್ಕ್ ಇದೆ, 725 Nm ಟಾರ್ಕ್ ಇರೋದ್ರಿಂದ ಲಾಂಚ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಸೆಂಟರ್ ಕನ್ಸೋಲಲ್ಲಿ ಒಂದಷ್ಟು ಬಟನ್ ಕೊಟ್ಟಿದ್ದಾರೆ. ಸೊ ಇದು ನೋಡ್ತಿರ್ಬೋದು, ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕನ್ವರ್ಟ್ ಆಗುತ್ತೆ, ಸೆಕೆಂಡ್ಸಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಇದ್ರ ಪಕ್ಕದಲ್ಲಿ ಕೊಟ್ಟಿರೋದು ನೀವು ಡೋರ್ನ ಬಗ್ಬಿಟ್ಟು ಹಾಕಬೇಕು ಆ ಥರ ಏನಿಲ್ಲ. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಒಂದೇ ಕ್ಲಿಕ್ಕಲ್ಲಿ ಡೋರು ಕ್ಲೋಸ್ ಆಗುತ್ತೆ. ಡೋರ್ ಪ್ಯಾಡ್ಸ್ ನೋಡಿ ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಬೋಸ್ದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಸೀಟ್ಸ್ ನೋಡ್ಬೋದು ವಿತ್ ಮೆಮೊರಿ ಫಂಕ್ಷನ್ ಜೊತೆಗೆ ಎಲೆಕ್ಟ್ರಿಕ್ ಸೀಟ್ಸು. ಎಲೆಕ್ಟ್ರಿಕ್ ಸೀಟ್ದು ಕಂಟ್ರೋಲ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಲೋ ಇರೋದ್ರಿಂದ ನೀವು ಕೆಳಗಡೆ ಆಲ್ಮೋಸ್ಟ್ ಕೆಳಗಡೆ ಕೂತಿರ್ತೀರಾ, ಅದಕ್ಕೋಸ್ಕರ ಅಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಫ್ರಂಕು, ನೀವು ಇಲ್ಲಿ ಓಪನ್ ಮಾಡಿದ್ರೆ ಫ್ರಂಕ್ ಓಪನ್ ಆಗುತ್ತೆ 2 ಸಲ ಪ್ರೆಸ್ ಮಾಡಿದ್ರೆ. ಅದನ್ನ ಬಿಟ್ಟರೆ ನೋಡ್ತಿರ್ಬೋದು ಯಾವ ಥರ ಒಂದು ಕರ್ವಿ ಒಂದು ಸೆಂಟ್ರಲ್ ಕನ್ಸೋಲ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪೋಸ್ಟರು, ಡ್ಯುಯಲ್ ಕಪ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಕ್ರೀನ್ ಕೊಟ್ಬಿಟ್ಟಿದ್ದಾರೆ, ನೋಡ್ತಿರ್ಬೋದು. ಓಕೆನಾ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಕಾರ್ದು ಕಂಟ್ರೋಲ್ಸು, ನೀವು ಕಾರ್ ಲಾಕ್ ಮಾಡಿದಾಗ ವಿಂಡೋಸ್ ಲಾಕ್ ಆಗಬೇಕಾ, ಇದೆಲ್ಲ ಒಂದಷ್ಟು ಕಂಟ್ರೋಲ್ಸು ಇದರಲ್ಲಿ ಕೊಟ್ಟಿರುವಂಥದ್ದು. ಹೆಡ್ಲ್ಯಾಂಪ್ಸ್ ಕಂಟ್ರೋಲ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ AC ಯೂನಿಟ್ದು ಕಂಟ್ರೋಲು ಇಲ್ಲಿ ಕೊಟ್ಟಿದ್ದಾರೆ. ಸ್ಪ್ಲಿಟ್ ಸ್ಕ್ರೀನು ಸಖತ್ ಹೆಲ್ಪ್ ಮಾಡುತ್ತೆ ನಿಮಗೆ. ಅಂದರೆ ಇದು ಸ್ಪೋರ್ಟಿ ಕಾರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲೇ ಇರಬೇಕು ನಿಮ್ಮ ಫೋಕಸ್ಸು. ಆ ಕಡೆ ಈ ಕಡೆ ಎಲ್ಲೂ ಕೂಡ ನೀವು ತಿರುಗಿ ನೋಡೋಂಗಿಲ್ಲ. ಒಂದು ಕರ್ವಿ ಶೇಪಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಕೊಟ್ಟಿರೋದ್ರಿಂದ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಒಳ್ಳೆ ಕಂಫರ್ಟಬಲ್ ಕೂಡ ಡ್ರೈವಿಂಗಲ್ಲಿ ಇದು. ನೋಡ್ತಾ ಇದ್ದೀರಾ ಎಷ್ಟು ಪ್ರೀಮಿಯಂ ಫಿನಿಷಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಪವರ್ ಅಂತ ನೋಡ್ತೀರಾ ಅಂತ ಹೇಳಿದ್ರೆ 510 PS ಪವರ್ ಇದರಲ್ಲಿ ಬರುವಂಥದ್ದು. 0 to 100 ಜಸ್ಟ್ 3.2 ಸೆಕೆಂಡ್ಸು. ಆ್ಯಂಡ್ 725 Nm ಟಾರ್ಕ್ ಕೊಟ್ಟಿದ್ದಾರೆ. 77 kWh ಬ್ಯಾಟ್ರಿ. ಈ ಬ್ಯಾಟ್ರಿ ಪ್ಯಾಕು ನಿಮಗೆ ರೇಂಜ್ ಅಂತ ಬಂದಾಗ ಇಲ್ಲಿ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ಹೊರಗಡೆ ಇದೇ ಕಾರಲ್ಲಿ ಸೇಮ್ ಸ್ಪೆಸಿಫಿಕೇಷನ್ ಜೊತೆಗೆ 443 km ರೇಂಜ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಆ್ಯಂಡ್ ಪ್ರೈಸಿಂಗ್ ಬಂದ್ಬಿಟ್ಟು ರಿಯಲಿ ಒಂದು ಕಾಂಪಿಟೇಟಿವ್ ಪ್ರೈಸಿಂಗ್ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹತ್ತೋದಕ್ಕೂ ಇಳಿಯೋದಕ್ಕೂ ಕೂಡ ತುಂಬಾ ಈಸಿ ಆಗಿದೆ. ಆ್ಯಂಡ್ ನೋಡ್ತಾ ಇದ್ದೀರಾ ಎಷ್ಟು ಸ್ಪೋರ್ಟಿ ಆಗಿದೆ ಅಂತ ಹೇಳ್ಬಿಟ್ಟು. MG ಸೈಬರ್ ಸ್ಟೋರ್ನ ಚಾಸಿನ ಡಿಸೈನ್ ಮಾಡಿರೋರು ಬಂದ್ಬಿಟ್ಟು F1 ಡಿಸೈನರು, ಒಂದು ಲೆಜೆಂಡ್ರಿ F1 ಡಿಸೈನರು. ಆ್ಯಂಡ್ ಈ ಗಾಡಿ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ MG M9 ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಈ ಗಾಡಿ ನೋಡ್ಬೋದು, M9 ವೆಲ್ಫೇರ್ಗೆ ಒಂದು ಟಫ್ ಕಾಂಪಿಟೇಟರ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಯಾಕೆಂದರೆ ಇಂಟೀರಿಯರ್ ಅಷ್ಟು ಲಕ್ಸುರಿಯಸ್ ಆಗಿದೆ, ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದ್ಸಲಿ ಎಕ್ಸ್ಟೀರಿಯರ್ ನೋಡ್ಕೊಂಬಿಡೋಣ. ಒಂದು ವಾಕ್ ಅರೌಂಡು ಫ್ರಂಟ್ ಲುಕ್ ನೋಡ್ತಿರ್ಬೋದು. ಸೊ ಮಸ್ಕ್ಯುಲರ್ ಆಗಿ ಬರುತ್ತೆ ಆ್ಯಂಡ್ ಜೊತೆಗೆ ಬೋಲ್ಡ್ ಆಗಿ ಬರುವಂಥದ್ದು. ಈ ಒಂದು LED DRLs ನೋಡ್ಬೋದು. ಬಾನೆಟ್ ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಫ್ರಂಟ್ ಸ್ಪೇಸ್ ಕೂಡ ಬರುವಂಥದ್ದು. ಮತ್ತು LED ಹೆಡ್ಲ್ಯಾಂಪ್ಸ್ ನೋಡ್ಬೋದು ಸೆಟಪ್ ಯಾವ ಥರ ಇದೆ ಅಂತ. ಇಲ್ಲಿಂದ ಕ್ರೋಮ್ ಲೈನು ಪಾಸ್ ಆಗಿದೆ. ಸೊ ಇದು ಒಂದು ಸ್ಪ್ಲಿಟರ್ಸ್ ಥರಕ್ಕೆ ಕೊಟ್ಟಿರುವಂಥದ್ದು. ಮತ್ತು ಟ್ರೆಪಿಸೋಡಿಯಲ್ ಗ್ರಿಲ್ ಬರುತ್ತೆ. ಪ್ರೊಜೆಕ್ಟರ್ ಸೆಟಪ್ಪಲ್ಲಿ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಹೆಡ್ಲ್ಯಾಂಪ್ಸು ಆಬ್ವಿಯಸ್ಲಿ ನಿಮಗೆ ಚೆನ್ನಾಗಿದ್ದೇ ಇರುತ್ತೆ. ಫ್ರಂಟಲ್ಲೂ ಕೂಡ ಆಬ್ವಿಯಸ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇನ್ನು ಸೈಡ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ಸೆಲ್ಫ್ ಸೀಲಿಂಗ್ ಟೈರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಅಂದರೆ ಆಟೋಮೆಟಿಕಲಿ ಪಂಚರ್ ಆದಾಗ ಅದಾಗದೇ ಸೀಲ್ ಆಗುತ್ತೆ ಒಂದು ಸರ್ಟೈನ್ ಕಿಲೋಮೀಟರ್ವರೆಗೂ. ಆ್ಯಂಡ್ ಗಾಡಿ ನೋಡ್ತಿರ್ಬೋದು ನಿಮಗೆ ಡೈಮಂಡ್ ಗೇಟ್ ಅಲಾಯ್ ವೀಲ್ಸ್ ಜೊತೆಗೆ ಬರುವಂಥದ್ದು. ಇದು ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ 235/55 R19 ಜೊತೆಗೆ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇನ್ನು ಫ್ರಂಟು ಸಖತ್ ಸ್ಪೇಷಿಯಸ್ ಆಗಿ ಬರುತ್ತೆ. ಇದಕ್ಕಿಂತ ಲಕ್ಸುರಿಯಾಗಿ ಸೆಕೆಂಡ್ ರೋ ಬರುತ್ತೆ, ತೋರಿಸ್ತೀನಿ. ಆ್ಯಂಡ್ ನೋಡ್ತಿರ್ಬೋದು 13 ಸ್ಪೀಕರು JBL ಸೌಂಡ್ ಸಿಸ್ಟಮ್ ಇದರಲ್ಲಿ ಕೊಟ್ಟಿರುವಂಥದ್ದು. ಅದು ಕೂಡ ವಿತ್ ಆ್ಯಂಪ್ಲಿಫೈಯರು ಮತ್ತು ಸಬ್ವೂಫರು. ಆ್ಯಂಡ್ ನೋಡ್ತಿರ್ಬೋದು ಆಟೋ ಫೋಲ್ಡಿಂಗು ಮತ್ತು ಆಲ್ 4 ವಿಂಡೋಸ್ ಬಂದ್ಬಿಟ್ಟು 1 ಟಚ್ಚಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಸೆಂಟರ್ ಲಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ವೀಲ್ ನೋಡ್ಬೋದು ಡೀಸೆಂಟ್ ಆಗಿದೆ. ಸೊ ಸೆಂಟ್ರಲ್ ಬಂದ್ಬಿಟ್ಟು 17 ಸೆಂಟಿಮೀಟರ್ದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಆಲ್ಮೋಸ್ಟ್ 31 ಸೆಂಟಿಮೀಟರ್ದು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಇದರಲ್ಲಿ ಕೊಟ್ಟಿರುವಂಥದ್ದು ನೋಡ್ತಿರ್ಬೋದು. ತುಂಬಾ ಡೀಸೆಂಟಾಗಿ ಕೊಟ್ಟಿದ್ದಾರೆ. ಬಟ್ ಸಾಫ್ಟ್ ಟಚ್ ಮೆಟೀರಿಯಲ್ಲು ಪ್ರೀಮಿಯಮ್ ಆಗಿ ಕಾಣುತ್ತೆ. ಡ್ರೈವರ್ ಸೀಟ್ ಬಂದ್ಬಿಟ್ಟು 12 ಅಡ್ಜಸ್ಟಬಲ್ಲು ವಿತ್ ಲಂಬರ್ ಸಪೋರ್ಟು. ಸೊ ಅದೇ ಥರ ಪ್ಯಾಸೆಂಜರ್ ಸೀಟ್ ಬಂದ್ಬಿಟ್ಟು 8 ಅಡ್ಜಸ್ಟಬಲ್ಲು. ಇದನ್ನು ನೋಡ್ತಿರ್ಬೋದು ಸ್ಪೇಸು, 2 ಕಪ್ ಹೋಲ್ಡರ್ಸ್ ಬರುತ್ತೆ. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಕೂಡ ಬರುವಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಸ್ಪೇಸ್ ಬರುತ್ತೆ. ಬಾಸ್ ಮೋಡ್ ಕೂಡ ಇದರಲ್ಲಿ ಬರುವಂಥದ್ದು. ಸೀಟ್ಸ್ ಅಂತೂ ಅಲ್ಟ್ರಾ ಪ್ರೀಮಿಯಮ್ ಆಗಿ ಲಕ್ಸುರಿಯಸ್ ಆಗಿದೆ. ಇನ್ನೊಂದೇನಪ್ಪ ಯೂನಿಕ್ ಫೀಚರ್ ಇದರಲ್ಲಿ ಅಂತ ಹೇಳಿದ್ರೆ ಸೆಗ್ಮೆಂಟಲ್ಲೇ ಫಸ್ಟ್ ಟೈಮು ಡಿಜಿಟಲ್ ARVM ಕೊಟ್ಟಿದ್ದಾರೆ. ಅಂದರೆ ಕ್ಯಾಮ್ರಾದಲ್ಲೇ ಕೊಟ್ಟಿರುವಂಥದ್ದು. ಅದು
ನೀವು ಕ್ಯಾಮ್ರಾ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಕ್ಲಿಯರ್ ಆಗಿದೆ ವಿಷನ್ನು. ಸೊ ಇದರಲ್ಲಿ ಲೆವೆಲ್ 2 ಅಡಾಸ್ ಬರುತ್ತೆ ಅಂತ ಹೇಳಿದೆ. ಅದರಲ್ಲಿ ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ರೈವರ್ ಮಾನಿಟರಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಎಲ್ಲದರಲ್ಲೂ ಅಂದರೆ ಪ್ರೀಮಿಯಂ ಕಾರ್ಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಮೊಬೈಲ್ ಯೂಸೇಜ್ನೂ ಕೂಡ ಅಲರ್ಟ್ ಮಾಡತ್ತಾರೆ, ಅಂದರೆ ವಾರ್ನಿಂಗ್ ಕೊಡುತ್ತೆ. ಅದ್ರ ಜೊತೆಗೆ ಸ್ಮೋಕಿಂಗ್ ಏನಾದರೂ ಮಾಡಿದ್ರು ಕೂಡ ಅದಕ್ಕೂ ಕೂಡ ವಾರ್ನಿಂಗ್ ಕೊಡುವಂಥದ್ದು. ಸೇಫ್ಟಿಗೆ ಸಖತ್ತು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ MG ಅವರು. ಸೊ ಇನ್ನು ನೋಡ್ತಿರ್ಬೋದು ಇದು ಸ್ಲೈಡಿಂಗ್ ಡೋರ್ ಬರುತ್ತೆ, ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ರಿಯರ್ ಲುಕ್ ನೋಡ್ಕೊಂಬಿಡಿ. ವಾಟರ್ಫಾಲ್ ಡಿಸೈನಲ್ಲಿ ಈ ಒಂದು ಟೈಲ್ ಲ್ಯಾಂಪ್ಸ್ನ ಕೊಟ್ಟಿರೋದು ಸಕ್ಕತ್ತಾಗಿ ಕಾಣುತ್ತೆ ಹಿಂದೆಯಿಂದ. ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಇದರಲ್ಲಿ ಎಲೆಕ್ಟ್ರಿಕ್ ಟೈಲ್ ಗೇಟ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸೇ ಬರುತ್ತೆ. ಆ್ಯಂಡ್ ಇದು ಅಡ್ಜಸ್ಟಬಲ್ ಬೂಟ್ ಸ್ಪೇಸು, ಫ್ಲೆಕ್ಸಿಬಲ್ ಬೂಟ್ ಸ್ಪೇಸು, ಅಪ್ ಟು 945 ಸಮಥಿಂಗ್ ಅದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮಗೆ ಆ ಬೂಟ್ ಸ್ಪೇಸ್ ಬರುವಂಥದ್ದು. ಇದು ಸ್ಲೈಡ್ ಕೂಡ ಆಗುತ್ತೆ ಹಿಂದೆಗಡೆ. ಈ ಥರ ಮಲ್ಕೊಂಡು ಎಲ್ಲಾದರೂ ಒಂದು ಮಾನ್ಸೂನ್ ಡ್ರೈವ್ ಹೋಗ್ತಾ ಇರ್ತಾರೆ, ಮುಂದೆ ಡ್ರೈವರ್ ಓಡಿಸ್ತಾ ಇರ್ತಾರೆ, ನೀವು ಮಲ್ಕೊಂಡು ಕಂಫರ್ಟಬಲ್ ಆಗಿ ಚಿಲ್ ಮಾಡ್ತಾ ಇರ್ತೀರ, ಹೆಂಗಿರುತ್ತಲ್ವ. ಸೊ ಆ ಥರ ಒಂದು ಲೆವೆಲಲ್ಲಿ ಕಂಫರ್ಟ್ ಇರೋವಂಥದ್ದು ನೋಡ್ತಿರ್ಬೋದು. 16 ವೇ ಅಡ್ಜಸ್ಟಬಲ್ ಸೀಟ್ಸ್ ಇದು. ಆ್ಯಂಡ್ ಇದಕ್ಕೆ ನೋಡ್ತಿರ್ಬೋದು ನೀವು ಸೀಟ್ ಕಂಟ್ರೋಲ್ಗೆ ಹೋದರೆ ಫುಲ್ ಕಂಪ್ಲೀಟಾಗಿ ನೋಡ್ತಿರ್ಬೋದು. ಲೆಗ್ ಸಪೋರ್ಟ್ ಆಗಲಿ, ಲಂಬರ್ ಸಪೋರ್ಟ್ ಆಗಲಿ, ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಆಗಿ ನೀವು ಸೆಟ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಮಸಾಜ್ ಫಂಕ್ಷನ್ ಕೂಡ ಬರುತ್ತೆ, ವೆಂಟಿಲೇಷನ್ ಕೂಡ ಬರುತ್ತೆ. ಅದು 3 ಲೆವೆಲ್ಲು ಮಸಾಜ್ ನೋಡಿ, ಡಿಫ್ರೆಂಟು ವೇವ್ ಅಂತೆ, ವಾಕ್ ಅಂತೆ, ಸಿಂಗಲ್ ಅಂತೆ. ಸೊ ಈ ಥರ ಡಿಫ್ರೆಂಟ್ ಮಸಾಜ್ ಫಂಕ್ಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ಇದನ್ನು ಕ್ಲೋಸ್ ಕೂಡ ಮಾಡ್ಬೋದು ಇಫ್ ಯು ವಾಂಟ್. ಆ್ಯಂಡ್ ಈ ಕಡೆ ನೋಡ್ತೀರಾ ಅಂತ ಹೇಳಿದ್ರೆ ಓಪನ್ ಮಾಡಿದ್ರೆ ಟಿಶ್ಯೂ ಹೋಲ್ಡರ್ ಕೊಟ್ಟಿದ್ದಾರೆ, ಡೆಡಿಕೇಟೆಡ್ ಟಿಶ್ಯೂ ಹೋಲ್ಡರು 2 ಇದೇನಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ರೋಗೆ ಡೆಡಿಕೇಟೆಡ್ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮಲ್ಟಿ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದರಲ್ಲಿ ಬರುವಂಥದ್ದು. 220 ವೋಲ್ಟ್ಸ್ದು ಒಂದು ಚಾರ್ಜಿಂಗ್ ಪೋರ್ಟೇ ಕೊಟ್ಬಿಟ್ಟಿದ್ದಾರೆ, ಲ್ಯಾಪ್ಟಾಪ್ ಏನಾದರೂ ಚಾರ್ಜ್ ಮಾಡ್ಕೋಬೋದು ನೀವು. ಸೊ ಆ ಕಡೆ ಬಾಸ್ ಮೋಡ್ ಕೂಡ ಬರುತ್ತೆ, ಈ ಕಡೆ ಏನಕ್ಕೆ ಕೊಟ್ಟಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಥರ್ಡ್ ರೋಲು ಕೂಡ ಒಳ್ಳೆ ಸ್ಪೇಸ್ ಬರುತ್ತೆ. ನನಗಂತೂ ಈ ಗಾಡೀಲಿ ಕಂಫರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಈ ಗಾಡಿ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಆ್ಯಸ್ ಆಫ್ ನಾವು 2 ಗಾಡಿದು ಒಟ್ಟಿಗೆ ವಾಕ್ ಅರೌಂಡ್ ಮಾಡಿದ್ದೀನಿ. ಡೀಟೇಲ್ಡ್ ವಿಡಿಯೋ ವಿತ್ ಡ್ರೈವ್ ಎಕ್ಸ್ಪೀರಿಯನ್ಸು ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಏನು ಮಾಡಬೇಕು ಹೇಳಿ, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಏನು ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.